ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಕೆಲವರು ಈ ಮಂಡ್ಯ ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳಿ ಡಿಕೆ ಶಿವಕುಮಾರ್ಗೆ ವ್ಯಂಗ್ಯವಾಡಿದ್ದಾರೆ. ಗಿಳಿಶಾಸ್ತ್ರವನ್ನ ಕೇಳುವಂತ ಸಂದರ್ಭದಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ಕೇಳಿದ್ದಾರೆ. ಈ ವೇಳೆ ಗಿಳಿ ಈ ಚೆಂಬು ಇರುವಂತಹ ಒಂದು ಕಾರ್ಡನ್ನ ತೆಗೆದುಕೊಟ್ಟಿದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಚೆಂಬೆ ಗತಿ ಅಂತ ಒಂದ್ ಕಡೆ ಲೇವಡಿ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ, ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳುವ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಳಿಶಾಸ್ತ್ರ ಏನಕ್ಕೆ ಕೇಳುದು ಅಂತಂದ್ರೆ, ಕಳೆದ ವಾರ ಡಿಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿಜೆಪಿಯವ್ರು ಬೇಕಾದ್ರೆ ಹೋಗಿ ಗಿಳಿಶಾಸ್ತ್ರದೊಂದು ಕೇಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೆ ಗಿಳಿಶಾಸ್ತ್ರ ಕೇಳಿದೀವಿ. ಗಿಳಿ ಹೇಳ್ತು, ನಾವ್ ಹೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ ಅಥವಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ, ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತ ಹೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದೀವಿ, ಡಿಕೆ ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವುದು ಗಿಳಿ ಶಾಸ್ತ್ರ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದ್ರೆ, ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಅಭಿವೃದ್ಧಿ ಅಂತನದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಎಲ್ಲಾ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಬಿಜೆಪಿ ಅವರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದ್ರು, ಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟರ್ ಆಗಿ ಇವತ್ತು ಗಿಳಿಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತೆ ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂತ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಕೆಲವರು ಈ ಮಂಡ್ಯ ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳಿ ಡಿಕೆ ಶಿವಕುಮಾರ್ಗೆ ವ್ಯಂಗ್ಯವಾಡಿದ್ದಾರೆ. ಗಿಳಿಶಾಸ್ತ್ರವನ್ನ ಕೇಳುವಂತ ಸಂದರ್ಭದಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ಕೇಳಿದ್ದಾರೆ. ಈ ವೇಳೆ ಗಿಳಿ ಈ ಚೆಂಬು ಇರುವಂತಹ ಒಂದು ಕಾರ್ಡನ್ನ ತೆಗೆದುಕೊಟ್ಟಿದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಚೆಂಬೆ ಗತಿ ಅಂತ ಒಂದ್ ಕಡೆ ಲೇವಡಿ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ, ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳುವ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಳಿಶಾಸ್ತ್ರ ಏನಕ್ಕೆ ಕೇಳುದು ಅಂತಂದ್ರೆ, ಕಳೆದ ವಾರ ಡಿಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿಜೆಪಿಯವ್ರು ಬೇಕಾದ್ರೆ ಹೋಗಿ ಗಿಳಿಶಾಸ್ತ್ರದೊಂದು ಕೇಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೆ ಗಿಳಿಶಾಸ್ತ್ರ ಕೇಳಿದೀವಿ. ಗಿಳಿ ಹೇಳ್ತು, ನಾವ್ ಹೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ ಅಥವಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ,
ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತ ಹೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದೀವಿ, ಡಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವುದು ಗಿಣಿ ಶಾಸ್ತ್ರ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿಜಿ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಅಭಿವೃದ್ಧಿ ಅಂತನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಎಲ್ಲಾ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಜಾಲಿ, ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬಿಜೆಪಿ ಅವರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದ್ರು, ಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬಿಜೆಪಿ ಅವರು ಗಿಳಿ ಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟರ್ ಆಗಿ ಇವತ್ತು ಗಿಳಿ ಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತೆ ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂತ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಕೆಲವರು ಈ ಮಂಡ್ಯ ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳಿ ಡಿ.ಕೆ. ಶಿವಕುಮಾರ್ಗೆ ವ್ಯಂಗ್ಯವಾಡಿದ್ದಾರೆ. ಗಿಳಿಶಾಸ್ತ್ರವನ್ನ ಕೇಳುವಂತ ಸಂದರ್ಭದಲ್ಲಿ ಡಿ.ಕೆ. ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ಕೇಳಿದ್ದಾರೆ. ಈ ವೇಳೆ ಗಿಳಿ ಈ ಚೆಂಬು ಇರುವಂತಹ ಒಂದು ಕಾರ್ಡನ್ನ ತೆಗೆದುಕೊಟ್ಟಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಚೆಂಬೆ ಗತಿ ಅಂತ ಒಂದ್ ಕಡೆ ಲೇವಡಿ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ, ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೇಳೋ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಣಿಶಾಸ್ತ್ರ ಏನಕ್ಕೆ ಕೇಳುದು ಅಂತಂದ್ರೆ, ಕಳೆದ ವಾರ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿಜೆಪಿ ಅವ್ರು ಬೇಕಾದ್ರೆ ಹೋಗಿ ಗಿಣಿಶಾಸ್ತ್ರದೊಂದು ಕೇಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೆ ಗಿಳಿ ಶಾಸ್ತ್ರ ಕೇಳಿದೀವಿ. ಗಿಳಿ ಹೇಳ್ತು, ನಾವೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲನೇ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ, ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ, ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತ ಹೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದೀವಿ, ಡಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವುದು ಗಿಣಿ ಶಾಸ್ತ್ರ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿಜಿ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಅಭಿವೃದ್ಧಿ ಅಂತನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಎಲ್ಲಾ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಜಾಲಿ, ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬಿಜೆಪಿ ಅವರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದ್ರು, ಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟರ್ ಆಗಿ ಇವತ್ತು ಗಿಳಿಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತೆ ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂತ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.